ಅವನವ್ದು ಏನೇನ್ ಮಾಡ್ಸಿದಾನ ಆಕಿ ಮಾಡ್ರವೆಲ್ಲ ನನ್ನ ಮಗಳು ಅಷ್ಟು ಜವಾಬ್ದಾರಿ ತೆಗೆದಿಕ್ಕೆ ಎಲ್ಲ ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ದಾವಣಗೆರೆಯಲ್ಲಿ ನಡೆದಂಥ ಘಟನೆ ನೋಡಿ. 2 ವರ್ಷದ ಹಿಂದೆ ಕಾವ್ಯ ಅನ್ನೋ ಹುಡುಗಿ ಮನು ಎಂಬ ಆತನ ಜೊತೆ ಮದುವೆ ಆಗಿದ್ಲು. ಆದರೆ ಮದುವೆಗೂ ಮುನ್ನ ತುಂಬ ಅದ್ಧೂರಿಯಾಗಿ ಫೋಟೋಶೂಟ್ ಮಾಡಿಸ್ಕೊಂಡು ಆ ಫೋಟೋಸ್ಗಳು ನೋಡಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಅನ್ಯೋನ್ಯವಾಗಿತ್ತು ಈ ಜೋಡಿ. ಯಾಕೆ ಈ ಥರದ ಒಂದು ದುರಂತ ಅಂತ್ಯವನ್ನು ಆ ಹುಡುಗಿ ಕಂಡುಬಿಟ್ಲು ಅನ್ನೋ ಥರದ ಅನುಮಾನಗಳು ಸ್ಪಷ್ಟವಾಗಿ ಹೇಳುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ತಮಿಳ್ನಾಡಿನಲ್ಲಿ ಇತ್ತೀಚೆಗೆ ರಿಧನ್ಯ ಅನ್ನೋ ಹುಡುಗಿ, 27 ವರ್ಷದ ಹುಡುಗಿ, ಕೋಟಿ ಹಣ ಖರ್ಚು ಮಾಡಿ ಮದುವೆ ಮಾಡಿದಂಥ ತಂದೆ ತಾಯಿ ಭಾಳಷ್ಟು ಪ್ರೀತಿ ಅಕ್ಕರೆಯಿಂದ ಮಗಳನ್ನು ಅರಗಿಣಿಯಂತೆ ಸಾಕಿ ಎಲ್ಲೋ ಒಂದು ಕಡೆ ಗಿಡಗನ ಕೈಯಲ್ಲಿ ಕೊಟ್ಟು ಬಿಡ್ತಾರಲ್ಲಪ್ಪ ಅಂತ ಒಂದು ಆಸ್ತಿಯನ್ನು ನೋಡ್ತೀರಿ, ಮನೇಲಿ ಜಮೀನಿದೆಯಾ ಅಂತ ನೋಡ್ತೀರಿ, ಗೌರ್ಮೆಂಟ್ ನೌಕರಿಯನ್ನು ನೋಡ್ತೀರಿ. ಆದರೆ ಹುಡುಗ ಎಂಥವನು ಅಂತ ಯಾಕೆ ಅಷ್ಟು ಹೆಚ್ಚು ವಿಚಾರಿಸೋಕೆ ಹೋಗೋದಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಯಾಕಾಗುತ್ತೆ ಅಂದರೆ, ಇಂತಹದ ಘಟನೆಗಳನ್ನು ನಾವು ಕೇಳಿದಾಗ ನೋಡಿ. ಇದೀಗ ದಾವಣಗೆರೆ ಅಂಚೆ ಇಲಾಖೆಯ ವಸತಿ ಗೃಹದಲ್ಲಿ ಈ ಕಾವ್ಯ ಅನ್ನೋ ಹುಡುಗಿಯ ಮೃತದೇಹ ಪತ್ತೆಯಾಗಿದೆ. ಹಾಗಾದರೆ ಇದಕ್ಕೆ ಕಾರಣ ಯಾರು? ನೇರವಾಗಿ ಮನುನೇ ಕಾರಣ. ಆತನಿಗೆ ಅಕ್ರಮ ಸಂಬಂಧ ಇತ್ತು, ಉದ್ದೇಶಪೂರ್ವಕವಾಗಿ ನನ್ನ ಮಗಳ ಪ್ರಾಣವನ್ನು ಆತನೇ ತೆಗೆದು ಬಿಟ್ಟಿದ್ದಾನೆ ಅಂತ ಹೇಳಿ ಕಾವ್ಯಾಳ ತಂದೆ ತಾಯಿ ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. 1 ವರ್ಷ 10 ತಿಂಗಳ ಹಿಂದೆ ಮದುವೆ ಆಯಿತು ಅಂತ ಹೇಳಿದೆ. ಚನ್ನಗಿರಿಯಲ್ಲಿ ಅದ್ಧೂರಿಯಾಗಿ ಮದುವೆ ಆಗಿತ್ತು ನೋಡಿ. ಹುಡುಗನ ಕಡೆಯವರು ಯಾವ ರೀತಿಯಾಗಿ ರಕ್ತವನ್ನು ಹೀರ್ತಾರೆ ಅಂದರೆ, ಫೋಟೋಶೂಟ್ ಮಾಡಲಿಕ್ಕೆ 1,10,000 ರೂಪಾಯಿ ಹುಡುಗಿ ಮನೆಯವರು ಕೊಟ್ಟರು ನೋಡಿ. ಚೆನ್ನಾಗಿದ್ದರೆ, ಅವರು ಉಳ್ಳವರಾಗಿದ್ದರೆ, ಮನೇಲಿ ಹಣಕಾಸಿನ ಆರ್ಥಿಕ ಸಮಸ್ಯೆಗಳಿಲ್ಲದೆ ಇದ್ದರೆ ಎಷ್ಟು ಬೇಕಾದರೂ ಕೊಡ್ಬೋದು. ಆದರೆ ಈ ಕಾವ್ಯಾಳ ತಂದೆ ತಾಯಿ ಮಧ್ಯಮ ವರ್ಗದ ಕುಟುಂಬ. ಫೋಟೋಶೂಟ್ಗೆ 1,10,000 ರೂಪಾಯಿ ಅವ್ರು ಪೀಕ್ ಇರೋದು. ಬಂಗಾರ 7 ತೊಲ ಇಸ್ಕೊಂಡಿದ್ದಾರೆ. ಮದುವೆ ಖರ್ಚಿಗೆ 2.5 ಲಕ್ಷ ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿ ಸಾಲ ಮಾಡಿ ಮಗಳ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಆಗಿದ್ದೇನೀಗ? ಹೊಸ ಸಂಬಂಧ, ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ರಿ. ಚೆನ್ನಾಗಿದ್ದಾನೆ ಹುಡುಗ, ಜೊತೆಗೆ ಆಸ್ತಿ ಇದೆ. ಅವ್ರ ತಂದೆ ತಾಯಿ ಇಬ್ಬರು ನೌಕರಲ್ಲಿದ್ದಾರೆ, ಇಬ್ಬರು ಟೀಚರು. ಇಬ್ಬರು ಟೀಚರ್ ಅಂದರೆ ಒಳ್ಳೆಯ ನೌಕರಿ, ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಮಗನೂ ಕೂಡ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ಸಂಪ್ರದಾಯ, ಒಳ್ಳೆ ಕಲ್ಚರ್ ಕೂಡ ಇರುತ್ತೆ. ಶಿಸ್ತುಬದ್ಧ ಹುಡುಗ ಆಗಿರ್ತಾನೆ ಅಂತ ನೀವು ಯೋಚನೆ ಮಾಡಿದ್ರಿ. ಆದರೆ ಈಗ ಆಗಿದ್ದೇನು? ಅದೇ ಕಾವ್ಯ ಈಗ ಆರೋಪ ಇದಕ್ಕಿಂತ ಮುಂಚೆಯೂ ಕೂಡ ಮಾಡಿರೋದು ಗಂಡನಿಗೆ ಅಕ್ರಮ ಸಂಬಂಧ ಇದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅತ್ತೆ ಮಾವನಿಗೂ ಕೂಡ ನಿನ್ನ ಮಗ ಸರಿ ಇಲ್ಲ, ಈ ಥರದ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ, ತಿಳಿಸಿ ಬುದ್ಧಿ ಹೇಳಿ ಅಂತ ಹೇಳಿದ್ರು ಕೂಡ ಅತ್ತೆ ಮಾವ ಮಗನಿಗೆ ಏನೂ ಕೂಡ ಬುದ್ಧಿ ಹೇಳಿಲ್ಲ. ಕೊನೆಯದಾಗ ಆಗಿದ್ದೇನೋ, ಈಗ ಕಾವ್ಯ ವಸತಿ ಗೃಹದಲ್ಲಿ ಈ ರೀತಿಯಾಗಿ ಶವವಾಗಿ ಪತ್ತೆಯಾಗುವಂಥ ಪರಿಸ್ಥಿತಿ. ಒಂದು, ಆಕೆಯೇ ತನ್ನ ಪ್ರಾಣವನ್ನು ಕಳೆದುಕೊಂಡ್ಲಾ ಅಥವಾ ಸ್ವಂತ ಗಂಡ ಮನು ಆಕೆಯ ಪ್ರಾಣವನ್ನು ತೆಗೆದುಬಿಟ್ನ, ಕಾರಣ ಅಕ್ರಮ ಸಂಬಂಧ ಅನ್ನೋ ಉದ್ದೇಶವಾಗಿ ಅನ್ನೋ ಥರದ ಚರ್ಚೆಗಳಿಗೆ ಆಗ್ತಾ ಇರೋದು. ಏನಾಯಿತು ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ಮದುವೆ ಆಗಿದ್ದಂಥ ಕಾವ್ಯ ಅನ್ನೋ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರೋವರೆಗೂ ಕೂಡ ಬಂದಿದೆ. ಪತಿಯ ಹಣಕ್ಕೋಸ್ಕರವಾಗಿ ಪೀಡಿಸಿ ಈ ಕೃತ್ಯವನ್ನು ಮಾಡಿದ್ದಾನೆ. ಜೊತೆಗೆ ಅಕ್ರಮ ಸಂಬಂಧದ ಸಾಕ್ಷ್ಯವನ್ನು ಕೂಡ ಸಂಗ್ರಹಿಸಿಟ್ಕೊಂಡಿದ್ಲು ನನ್ನ ಮಗಳು, ಅದಕ್ಕೋಸ್ಕರವಾಗಿ ಈ ಥರದೊಂದು ಕೃತ್ಯ ನಡೆದಿದೆ ಅನ್ನೋ ಅನುಮಾನವನ್ನು ಕೂಡ ಈಗ ಆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರೋದು ಹುಡುಗಿಯ ಮನೆಯವರು. ದೂರನೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಮಂಡಲೂರು ಗ್ರಾಮದ 26 ವರ್ಷದ ಕಾವ್ಯ ಮೃತಪಟ್ಟಿರ್ತಕ್ಕಂಥ ಗೃಹಿಣಿ, ಚಿಕ್ಕ ವಯಸ್ಸು. 2 ವರ್ಷದ ಹಿಂದೆ ಕಾವ್ಯಾಳ ಮದುವೆ ಹೊದಿಗೆರೆ ನಿವಾಸಿ ಮನು ಅನ್ನೋ ಹುಡುಗನ ಜೊತೆ ಆಗಿತ್ತು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಆರಂಭದಲ್ಲಿ ಹೇಳಿದೆ ನಾನು, ಮನು ಅವರ ತಂದೆ ತಾಯಿ ಟೀಚರ್ಸ್. ಜೊತೆಗೆ ಇದಾದ ನಂತರ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಸಂಸಾರ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನಿಮಗೆ ಫೋಟೋಶೂಟನ್ನು ಕೂಡ ಆರಂಭದಲ್ಲಿ ತೋರಿಸಿದೆ. ಫೋಟೋಶೂಟ್ ನೋಡಿದ್ರೆ ನೀವೇ ಹೇಳ್ತೀರಿ ಎಂಥ ಅನನ್ಯವಾದಂಥ ದಂಪತಿಗಳಿವರು. ಮದುವೆಯ ಮುಂಚೆಯ ಫೋಟೋಶೂಟ್ನಲ್ಲೇ ನಿಮಗೆಲ್ಲರಿಗೂ ಕೂಡ ಕಾಣಿಸುತ್ತೆ ಮೇಡ್ ಫಾರ್ ಈಚ್ ಅದರ್ ಜೋಡಿ ಇದು ಅಂತ ಎಲ್ಲ ನೀವೆಲ್ಲರೂ ಕೂಡ ಕಮೆಂಟ್ಸ್ ಕೂಡ ಮಾಡಿರ್ತೀರಿ, ಲೈಕ್ಸ್ ಕೂಡ ಕೊಟ್ಟಿರ್ತೀರಿ. ಅದಾದಮೇಲೆ ಮದುವೆಯಾದ ನಂತರ 1 ವರ್ಷದ ಒಳಗೆ ಗಂಡನ ಚಾಳಿ ಕೈಯಾಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ, ಏನು ಈತನಿಗೆ ಅಕ್ರಮ ಸಂಬಂಧ ಇದೆ ಅಂತೇಳಿ. ಗೊತ್ತಾದ ತಕ್ಷಣ ಯುವತಿ ಕಾವ್ಯ ಏನು ಮಾಡ್ತಾಳೆ, ಅಕ್ರಮ ಸಂಬಂಧ ಇರೋದನ್ನು ನಾನು ಬರೀ ಮಾತಲ್ಲಿ ಹೇಳಿದ್ರಾಗುತ್ತಾ? ಅವನೆಲ್ಲಾದರೂ ಫೋನ್ ಇಟ್ಟು ಹೋದಾಗ ಆ ಯುವತಿ ಜೊತೆ ಮಾಡಿದಂಥ ಚಾಟ್ಗಳು, ಸ್ಕ್ರೀನ್ ಶಾಟ್ಗಳು ಎಲ್ಲವನ್ನು ಕೂಡ ಡಾಟಾ ಸಂಗ್ರಹಿಸ್ಕೊಂಡು ಒಂದು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿ ಕಾವ್ಯ ನೇರವಾಗಿ ಅವರ ಮನೆಗೆ ಬಂದು ತಮ್ಮನ ಬ್ಯಾಗ್ನಲ್ಲಿ ಆ ಪೆನ್ ಡ್ರೈವ್ನ ಇಟ್ಟು ಪೋಷಕರಿಗೂ ಕೂಡ ಹೇಳಿರ್ತಾಳೆ. ಕೇವಲ ಇದಷ್ಟೇ ಅಲ್ಲ, ಆ ಹುಡುಗನ ತಂದೆ ತಾಯಿಗೂ ಕೂಡ ಹೇಳಿರ್ತಾಳೆ ಕಾವ್ಯ. ಹುಡುಗಿ ಮನೆಯವರು ಎಲ್ಲರೂ ಕೂಡ ತಿಳಿ ಹೇಳಿದ್ದಾರೆ, ನೋಡಿ ಈ ಥರದ ಅಕ್ರಮ ಸಂಬಂಧ ಇದೆಯಂತೆ, ನನ್ನ ಮಗಳು ಬಂದು ಅಳ್ತಾ ಇದ್ದಾಳೆ ಹಾಗೆ ಹೀಗೆ ಅಂತೆಲ್ಲ. ಆದರೂ ಕೂಡ ಅವ್ರ ಮನೆಯವ್ರು ಕೇಳಿಲ್ಲ.
ನೋಡಿ, ಇದೀಗ ದಾವಣಗೆರೆ ಅಂಚೆ ಇಲಾಖೆ ವಸತಿ ಗೃಹದಲ್ಲಿ ಈ ಥರ ಪತ್ತೆಯಾದ ತಕ್ಷಣಕ್ಕೆ ಕಾವ್ಯಾಳ ಪೋಷಕರು ದಾವಣಗೆರೆ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ದೂರು ಕೊಡ್ತಾರೆ. ಒಂದು, ಆಕೆಯ ಪತಿಯೇ ಈ ಥರದೊಂದು ಕೃತ್ಯ ಮಾಡಿದ್ದಾನೆ ಅಂತ. ಪೊಲೀಸರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ, FIR ಹಾಕ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನಮ್ಮ ಹತ್ರ ಇರೋ ಈ ಪೆನ್ ಡ್ರೈವನ್ನು ನಾವು ಪೊಲೀಸ್ನವ್ರಿಗೆ ಕೊಡೋದಿಲ್ಲ, ನೇರವಾಗಿ ನಾವು ನ್ಯಾಯಾಲಯಕ್ಕೆ ಒಪ್ಪಿಸ್ತೀವಿ ಅನ್ನೋ ರೀತಿಯಾಗಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು, ಹುಡುಗಿಯ ಮನೆಯವರು. ಇನ್ನು ಹುಡುಗನ ಮನೆಯವರು ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ ಮಾಧ್ಯಮಗಳಿಗೆ. ಈ ಕೇಸ್ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಏನಾಯಿತು ಸಡನ್ನಾಗಿ, ಯಾಕೆ ಈ ಆರೋಪ ನೇರವ ಹುಡುಗನ ಮೇಲೆ ಯಾಕೆ ಆರೋಪ ಮಾಡ್ತಾಯಿದ್ದಾರೆ, ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ನೋಡಿ, ಒಂದು ಪ್ಲ್ಯಾನ್ ಮಾಡಿದ್ರಂತೆ ಇವ್ರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಕಾವ್ಯಾಳ ತಂದೆ ತಾಯಿ ಪ್ಲ್ಯಾನ್ ಮಾಡಿದ್ರಂತೆ. ಅದಕ್ಕೋಸ್ಕರ ಅತ್ತೆ ಮಾವನು ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಅತ್ತೆ ಮಾವನು ಕೂಡ ಮನೆ ಕರೆಸ್ಕೊಂಡಿದ್ರಂತೆ. ಅತ್ತೆ ಮಾವ ಮತ್ತು ಮಗಳು 3 ಜನನೂ ಕರ್ಕೊಂಡು ಹೋಗಬೇಕು ಅನ್ನೋದು ಪ್ಲ್ಯಾನ್ ಇತ್ತಂದರೆ ಅದು ಅತ್ತೆ ಮಾವನಿಗೆ ಇಷ್ಟ ಇಲ್ಲ ಮಂತ್ರಾಲಯಕ್ಕೆ ಬರೋದು. ಏನಾದರೂ ನೆಪ ಹೇಳಿ ತಪ್ಪಿಸ್ಕೊಳ್ಬೇಕು. ತಿರುಪತಿ ಹೋಗೋಕ್ಕೆ ಏನೋ ಸ್ವಲ್ಪ ಮಾತಾಡೋದಿದೆ, ಬೇಡ ಸೊಸೆನೂ ಕಳಿಸಲ್ಲ ಅನ್ನೋ ರೀತಿಯಾಗಿ ಅತ್ತೆ ಮಾವ ಅವರು ಸಬೂಬು ಹೇಳ್ತಾ ಇದ್ರಂತೆ. ಮನೆಗೆ ಹೋದ ಮೇಲೂ ಕೂಡ ಬರ್ತೀನಿ ಅಂತ ಹೇಳಿದಂಥ ಅತ್ತೆ ಮಾವ ಕೊನೆಗೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಕೊಂಡಿದ್ದಾರೆ. ಅಲ್ಲಿ ಅದೇ ಮನೇಲಿರ್ತಕ್ಕಂಥ ಉಷಾಗೂ ಕೂಡ ಫೋನ್ ಮಾಡಿದ್ರಂತೆ. ಅತ್ತೆ ಮಾವ ಎಲ್ಲಿ, ಅವರು ಮಂತ್ರಾಲಯಕ್ಕೆ ಬರ್ತೀವಿ ಅಂತ ಹೇಳಿದರು, ಯಾಕೋ ಫೋನ್ಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿ ಅವ್ರ ಮನೆಯವ್ರಿಗೂ ಕೂಡ ಫೋನ್ ಮಾಡಿ ಹೇಳಿದಾಗ ಅಲ್ಲಿದ್ದಂಥ ಅವರ ಮನೆಯಲ್ಲಿದ್ದಂಥ ಅತ್ತೆ ಮಾವನ ಮನೆಯಲ್ಲಿದ್ದಂಥ ಉಷಾ, ಓಕೆ ನೀವು ಕಾವ್ಯಾಳನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಿ, ನಾನಿಲ್ಲೇನೋ ಅವ್ರಿಗೆ ಹೇಳ್ಕೊಳ್ತೀನಿ, ಅವ್ರ ಮನೇಲಿಲ್ಲ, ಹೊಲಕ್ಕೆ ಹೋಗಿದ್ದಾರೆ ಅನ್ನೋ ಕಾರಣಗಳನ್ನು ಕೂಡ ಕೊಟ್ಟರಂತೆ. ನೋಡಿ, ಅತ್ತೆ ಮಾವ ಇರೋದು ಒಂದು ಊರಿನಲ್ಲಿ, ಕಾವ್ಯ ಮತ್ತು ಆಕೆಯ ಗಂಡ ಇರೋದು ವಸತಿ ಗೃಹದಲ್ಲಿ, ದಾವಣಗೆರೆಯ ವಸತಿ ಗೃಹದಲ್ಲಿ ಇರೋದು. ನೋಡಿ, ಏನಾಯಿತು ಕೊನೆ ಕ್ಷಣದಲ್ಲಿ ಅಂದರೆ, ಕಾವ್ಯ ಮತ್ತು ಆಕೆಯ ಗಂಡ ಮನೇಲಿರ್ತಾರೆ. ಇವನು ಮನು ನೇರವಾಗಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಮನೇಲಿ ಮಲ್ಕೊಂಡಿದ್ದಂತೆ. ಸಂಜೆ ಅಷ್ಟೊತ್ತಿಗೆ ಬಟ್ಟೆ ತೊಗೊಂಡು ಬರೋಣ, ಹೋಗಿ ಶಾಪಿಂಗ್ ಹೋಗ್ಬೋಣ ಅನ್ನೋ ಥರ ಡಿಸ್ಕಷನ್ ಆಯ್ತಂತೆ. ಆ ವಿಚಾರಕ್ಕೋ ಏನೋ ಗೊತ್ತಿಲ್ಲ, ಪದೇ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇರುತ್ತೆ. ಯಾವುದೋ ಒಂದು ವಿಷಯಕ್ಕೆ, ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗಿದೆಯಂತಲ್ಲಿ. ಸ್ವಲ್ಪ ಹೊತ್ತಿಗೆ ಕಾಲ್ ಮಾಡಿ, ನಿಮ್ಮ ಮಗಳು ಮೂರ್ಛೆ ಬಿದ್ದಿದ್ದಾಳೆ ಹಾಗೆ ಹೀಗೆ ಅಂತ ಕಾರಣಗಳನ್ನು ಈತ ಇವರ ತಾಯಿಗೆ ಫೋನ್ ಮಾಡಿ, ಕಾವ್ಯಾಳ ತಾಯಿಗೆ ಫೋನ್ ಮಾಡಿ ಹೇಳಿಬಿಟ್ಟಿದ್ದಾನೆ. ಯಾಕಪ್ಪ ನೀನು ಗಂಡಸಲ್ವಾ, ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು, ತಲೆ ತಿರುಗಿ ಬಿದ್ದಾಳೆ ಅಂದರೆ ನೀನು ಯಾಕಪ್ಪ ಅಲ್ಲಿ ಮನೇಲೇ ಇದೆಯಾ ಅನ್ನೋ ಥರದ ಮಾತುಗಳನ್ನು ಕೂಡ ಇವರು ಆಡಿದ್ದಾರೆ. ಕೊನೆಗೆ ಅನುಮಾನ ಬಂದು ನೇರವಾಗಿ ಕೂಡ ಅಲ್ಲಿಗೂ ಕೂಡ ಹೋಗಿದ್ದಾರೆ. ಯಾಕೆ ಏಕಾಏಕಿಯಾಗಿ ಯಾಕೆ ಈ ರೀತಿಯಾಗಿ ಸಾವನ್ನಪ್ಪಿಬಿಟ್ಲು ಇವಳು, ಯಾಕೆ ಈ ಥರದೊಂದು ಘಟನೆ ನಡೆದುಬಿಡ್ತು ಅನ್ನೋ ಅನುಮಾನ ಇವಳಿಗೂ ಕೂಡ, ತಂದೆ ತಾಯಿಗಳು ಕೂಡ ಸಹಜವಾಗಿ ಆಗಿದೆ. ನೋಡಿ, ಒಂದು ಮೋಸ ಏನು ಮಾಡಿದ್ದಾರೆ ಇವರು ಹುಡುಗನ ಮನೆಯವರು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತಾರೆ ಇವರು. ಕಾವ್ಯನ ಮನೆಯವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಸುಳ್ಳು ಹೇಳಿದ್ರಂತೆ. ಅದಾದಮೇಲೆ ತುಂಬ ಚೆನ್ನಾಗಿದ್ದಾನೆ ಮನೆಯವರು, ಹಾಗೆ ಹೀಗೆ ಆಸ್ತಿ ಇದೆ, ಅಂತಸ್ತಿದೆ ಅನ್ನೋ ರೀತಿಯಾಗೂ ಕೂಡ ಭಾಳಷ್ಟು ನಂಬಿಸಿ ಮೋಸ ಮಾಡಿದ್ರಂತೆ. ಅತ್ತೆ ಮಾವ ಇಬ್ಬರು ಟೀಚರ್ಸ್ ಅಂತ ಹೇಳಿ ನಾವು ನಂಬಿಸಿದ್ರು ನಮ್ಮನ್ನು, ನಾವು ಮೋಸ ಹೋಗಿಬಿಟ್ವಿ ಅನ್ನೋ ಥರದ ಮಾತುಗಳು. ಈತನೇ ಕೃತ್ಯ ಮಾಡಿದ್ದಾನೆ ಅನ್ನೋದಕ್ಕೆ ಗಾಯದ ಗುರುತುಗಳಿದಾವಂತೆ, ಮೈ ಕೈ ಮೇಲೆಲ್ಲ ತರಚಿದ ಗಾಯಗಳಿದಾವಂತೆ. ಕೊನೆಗೆ ಇವನೇ ಹೊಡೆದು ಆಕೆಯನ್ನು ಕತ್ತು ಹಿಸುಕಿ ಪ್ರಾಣವನ್ನು ತೆಗೆದಿರ್ಬೋದು ಅನ್ನೋ ಥರದ ಆರೋಪ ಅವರು ಮಾಡ್ತಾ ಇದ್ದಾರೆ. ಬಹಳಷ್ಟು ಸಾರಿ ಕಿರುಕುಳವನ್ನು ಕೊಡ್ತಾ ಇದ್ದ, ಒಳಗೆ ನನ್ನ ಮಗಳು ನುಂಗ್ಕೊಂಬಿಟ್ಟಿದ್ದಾಳೆ, ಜಾಸ್ತಿ ಹೇಳ್ತಾನೆ ಇರಲಿಲ್ಲ ಅಂತ. ಜೊತೆಗೆ ಹುಡುಗನ ಅತ್ತೆ ಮಾವಂಗೂ ಕೂಡ ಈ ಥರದ ಜಗಳಗಳು ಆಗ್ತಾ ಇರೋದೆಲ್ಲ ಗೊತ್ತಿತ್ತಂತೆ. ಮನೋರ ತಂದೆ ತಾಯಿ ನೇರವಾಗಿ ಕಾವ್ಯಾಳ ತಂದೆ ತಾಯಿಗೆ ಫೋನ್ ಮಾಡಿ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ, ಇಬ್ಬರು ಜಗಳ ಆಡ್ತಾಯಿದ್ರು, ಏನಾದರೂ ಬುದ್ಧಿ ಹೇಳಮ್ಮ ನೀನು ಅಂತಲೂ ಕೂಡ ಭಾಳಷ್ಟು ಸಾರಿ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇದ್ರಂತೆ. ನೋಡಿ, ಕಾವ್ಯಾಳ ಬಗ್ಗೆ ಅವ್ರ ತಂದೆ ತಾಯಿಗಳು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಹುಡುಗಿ ತಮ್ಮನನ್ನು ಓದಿಸಿದ್ಲು. ಇನ್ನೂ 2 ವರ್ಷ ಮದುವೆ ಆಗೋದಿಲ್ಲ ಅಂತ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಯಾಕಪ್ಪ ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ, ಹುಡುಗಿ ನೀನು ಒಂಟಿಯಾಗಿರೋ ಸರಿಯಲ್ಲ ಅಂತ ಹೇಳಿ ಮದುವೆ ಮಾಡಿಬಿಟ್ರಂತ. ನೋಡಿ, ಹೆಣ್ಣು ಮಕ್ಕಳ ಒಪ್ಪನ್ನು ಕೂಡ ಕೇಳಬೇಕಾಗತ್ತೆ ಅನ್ನೋದು. ಇನ್ನು ಹುಡುಗನ ಬಗ್ಗೆ ಯಾವಾಗಲೂ ಕೂಡ ಫೋನ್ ಇಟ್ಕೊಂಡೇ ಇರ್ತಾ ಇದ್ದ, ಯಾರು ಬಂದರೂ ನೆಟ್ಟಿಗೆ ಮಾತನಾಡಿಸ್ತಾ ಇರಲಿಲ್ಲ. ಬಂಧು ಬಳಗ, ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧಗಳು ವ್ಯಾಲ್ಯೂಸ್ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಸ್ವಲ್ಪ ಸೈಕೋ ರೀತಿಯಾಗಿ ಆಡ್ತಾ ಇದ್ದ, ಅವನೇ ಮಾಡಿರ್ಬೋದು ಅನ್ನೋ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಇಡೀ ಕುಟುಂಬವನ್ನು ಅರೆಸ್ಟ್ ಮಾಡಬೇಕು, ಆತನೇ ಮಾಡಿರೋದು ಈ ಕೃತ್ಯವನ್ನು ಅಂಥೇಳಿ ಈಗ ಹಠಕ್ಕೆ ಬಿದ್ದಿದ್ದಾರೆ ಕಾವ್ಯಾಳ ಕುಟುಂಬಸ್ಥರು. ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಂದ ಒಂದು ಸರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಅರೆಸ್ಟ್ ಮಾಡಿ ಯಾಕೆ ತಡ ಮಾಡ್ತಾಯಿದ್ದೀರಿ, ನಾವು ಆರೋಪ ಮಾಡ್ತಾ ಇದ್ದೀವಲ್ಲ ಅಂತ. ಇನ್ನು ಅವರು ಕೂಡ ಪೊಲೀಸ್ನವರು ಏನಾದರೂ ಮೆಡಿಕಲ್ ರಿಪೋರ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ, ಅಥವಾ ಆ ಥರದ ಅನುಮಾನಗಳಿನ್ನೂ ಕೂಡ ಬಂದಿಲ್ವಾ, ಸುಮ್ಮನೆ ಯಾಕೆ FIR ಮಾಡಬೇಕು, ಆರಂಭದಲ್ಲಿ ನೋಡೋಣ, ಒಂದು ದೂರನ್ನು ಸ್ವೀಕಾರ ಮಾಡಿ ಏನಾದರೂ ಮಾಡೋಣ ಅನ್ನೋ ಥರದ ಚರ್ಚೆಗಳು ಆಗ್ತಾ ಇದೆಯೋ, ಅಥವಾ ಮೇಲಿಂದ ಯಾರ್ದಾದ್ರೂ ಒತ್ತಡ ಬರ್ತಾ ಇದೆಯೋ, ರಾಜಕಾರಣಿಗಳದ್ದು ಉಳ್ಳವರಲ್ವ ಅವರು, ದೊಡ್ಡ ಕುಟುಂಬದವರು, ಅವನ್ನು ಕೂಡ ನಾವು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ನೋಡೋಣ ಈ ಕೇಸ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ, ಈ ಕೇಸ್ನಲ್ಲಿ ಏನಾದರೂ ತಿರುವುಗಳಾದರೆ ಖಂಡಿತವಾಗಿಯೂ ಅಪ್ಡೇಟ್ಸ್ ಸಮೇತ ಬರ್ತೀನಿ. ಇನ್ನು
ಇನ್ನಷ್ಟು ಅಪ್ಡೇಟ್ಸ್ಗಳಿಗೋಸ್ಕರ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಅಪ್ಡೇಟ್ಸ್ ಏನಾದರೂ ಬಂದಾಗ ನಿಮಗೆ ಈ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.